ಗುರು ನಿಜವಾಗ್ಲೂ ನಾನ್ ಹೇಳಿದ ಆಲ್ಟ್ರೇಷನ್ ಪ್ಲಾನ್ ನ ಕೇಳಿಸ್ಕೊಂಡು ಗ್ಯಾಸ್ ವೆಲ್ಡಿಂಗ್ ಅಂಗಡಿಯವರೇ ತಲೆ ಕೆಡ್ಸ್ಕೊಬಿಟ್ರು ಈ ತರ ಹೆಂಗ್ ಗುರು ಅಂತ. ಎಲ್ರಿಗೂ ನಮಸ್ಕಾರ. ನಾವು ಆಲ್ ಓವರ್ ಇಂಡಿಯಾ ಹಾಗೆ 12 ಜ್ಯೋತಿರ್ಲಿಂಗನ ಸೈಕಲ್ ಅಲ್ಲಿ ಅದು ನಮ್ ಸಿರಿ ಜೊತೆಲಿ ಟ್ರಾವೆಲ್ ಮಾಡಕ್ ರೆಡಿ ಆಗ್ತಾ ಇದೀವಿ. ಲಾಸ್ಟ್ ವಿಡಿಯೋ ಹೇಳ್ದಂಗೆ ತಗೊಂಡಿದ್ ಪಾರ್ಟ್ಸ್ ನೆಲ್ಲ ಸೈಕಲ್ ಫಿಟ್ ಮಾಡ್ಸೋಣ ಅಂತ ಮಾರ್ಕೆಟ್ ಇಂದ ಸೀದಾ ಹೊರಟೆ. ಬರ್ತಾ ಹಂಗೆ ನಮ್ಮ ಮರಿನ ಟ್ಯೂಷನ್ ಇಂದ ಕರ್ಕೊಂಡು ಸೀದಾ ಮನೆ ಹತ್ರಕ್ ಬಿಟ್ಟೆ. ಅಲ್ಲಿಂದ ಸೈಕಲ್ ಎತ್ಕೊಂಡು ಹಂಗೆ ಹೆಲ್ಮೆಟ್ ಹಾಕೊಂಡೆ ಜೋಶಲ್ಲಿ ತುಳ್ಕೊಂಡು ಸೀದಾ ಸೈಕಲ್ ಅಂಗಡಿ ಹತ್ರಕ್ ತಗೊಂಡ್ ಹೋದ್ವಿ. ಈಗ ಟಾಸ್ಕ್ ಏನಂದ್ರೆ ನಮ್ ಸೈಕಲ್ ವೀಲ್ ಗೆ ಕ್ವಿಕ್ ರಿಲೀಸ್ ಅನ್ನೋ ಆಪ್ಷನ್ ಇತ್ತು. ಅದ್ರಿಂದ ನಮ್ಗೇನ್ ಸಮಸ್ಯೆ ಆಗ್ತಿತ್ತು ಅಂದ್ರೆ ಹಿಂದೆಗಡೆ ಆಲ್ಟ್ರೇಷನ್ ಮಾಡ್ಸಕ್ಕೆ ಸಪೋರ್ಟ್ ಏನು ಇರ್ಲಿಲ್ಲ. ಅದಕ್ಕೆ ಈ ತರ ಆಕ್ಸಲ್ ನ ಮಾರ್ಕೆಟ್ ಇಂದ ತಗೊಂಡ್ಬಂದು ಈಗ ಸೈಕಲ್ ನ ಬ್ಯಾಕ್ ಅಂಡ್ ಫ್ರಂಟ್ ವೀಲ್ ಗೆ ಫಿಟ್ ಮಾಡಿ ಅದಕ್ಕೆ ನಾವು ತಂದಿರೋ ಕ್ಯಾರಿಯರ್ ನ ಫಿಟ್ ಮಾಡಿದ್ರೆ ಆಗುತ್ತೆ ಅಂತ ಹೇಳಿದ್ರು. ಅದೇ ತರ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡಿದ್ವಿ. ಹಿಂದೆಗಡೆ ಕ್ಯಾರಿಯರ್ ಸಖತ್ ಸ್ಟ್ರೆಂತ್ ಆಗಿ ಫಿಟ್ ಆಯ್ತು. ಅಲ್ಲಿಗೆ ನಾವು ತಗೊಂಡ್ಬಂದಿದ್ದಕ್ಕೂ ಸಾರ್ಥಕ ಆಯ್ತು. ಫ್ರಂಟ್ ಕ್ಯಾರಿಯರ್ ಕೂಡ ಅಲ್ಲೇ ಪೋರ್ಟಲ್ ಬುಕ್ ಮಾಡಿ ಅಲ್ಲಿಗೆ ಡೆಲಿವರಿ ತಗೊಂಡು ಅದನ್ನು ಕೂಡ ಫಿಟ್ ಮಾಡಿದ್ವಿ. ಸೈಕಲ್ ನೋಡಕ್ಕೆ ಈಗ ಈ ತರ ಕಾಣ್ತಾ ಇತ್ತು. ಈಗ ಮೈನ್ ಕೆಲಸ ನಮ್ ಸಿರಿಗೆ ಒಂದು ಚಿಕ್ಕ ಗೂಡ್ ಬೇಕಾಯ್ತು ಈ ಸೈಕಲ್ ಮೇಲೆ. ಅದಕ್ಕೆ ಈ ಕೇಜ್ ನ ಪ್ಲಾನ್ ಮಾಡ್ಕೊಂಡೆ. ಆದ್ರೆ ಹೈಟ್ ಜಾಸ್ತಿ ಆಗಿತ್ತು, ಕಡಿಮೆ ಮಾಡ್ಸೋಣ ಅಂತ ಗ್ಯಾಸ್ ವೆಲ್ಡಿಂಗ್ ಹತ್ರ ತಗೊಂಡೋದ್ರೆ ಆ ಅಂಕಲ್ ಗೆ ನಾನು ಪ್ಲಾನ್ ಹೇಳಿದ ತಕ್ಷಣ ತಲೆ ಕೆಡಿಸ್ಕೊಂಡು ಈ ಕೆಲಸ ಇಲ್ಲ ಆಗಲ್ಲ, ಬೇರೆ ಕಡೆ ಹೋಗಪ್ಪ ಅಂದ್ರು. ಕೇಜ್ ಎತ್ಕೊಂಡು ನಾನು ನಮ್ ಟೀಮ್ ಬಾಯ್ಸು ಇನ್ನೊಂದ್ ಕಡೆ ಹೋದ್ವಿ. ಅಲ್ಲಿ ಓನರ್ ಬರ್ಬೇಕು ಅಂತ 2 ಅವರ್ ಅಲ್ಲೇ ಕಾಯಿಸಿ ಕೊನೆಗೆ ಇವತ್ತಾಗಲ್ಲ ನಾಳೆ ಬನ್ನಿ ಅಂದ್ರು.